ಲಿಂಗಾಯತರು ಮತ್ತು ಒಕ್ಕಲಿಗರ ಒತ್ತಡಕ್ಕೆ ಹೈಕಮಾಂಡ್ ಮಣಿತ ನಾನು ಇಲ್ಲ ಯಾವುದಕ್ಕೂ ಏನಕ್ಕೂ ಮಣಿಯೋದಿಲ್ಲ. ಐ ಥಿಂಕ್ ಇದು ಪ್ರಶ್ನೆ ಮಾಧ್ಯಮದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿ ಪ್ರಶ್ನೆಗಳಾಗಿ ಉಳಿದಿರೋದ್ರಿಂದ ಮೋಸ್ಟ್ಲಿ ಐ ಥಿಂಕ್ ನಮ್ಮ ಸೆಂಟ್ರಲ್ ಅವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರು ಅವರೆಲ್ಲ ಎಷ್ಟೊಂದು ಸತಿ ಹಂಚ್ಕೊಂಡಿದ್ದಾರೆ. ವಿ ಆರ್ ಫಾರ್ ಇಟ್ ಹ್ಯಾಸ್ ಟು ಬಿ ವೆರಿ ಕ್ಲಿಯರ್, ಜಸ್ಟ್ ಲೈಕ್ ಎ ಕ್ರಿಸ್ಟಲ್ ಗ್ಲಾಸ್. ಯಾವುದೇ ಥರದ ಒಂದು ನ್ಯೂನತೆಗಳು ಇರಬಾರ್ದು. ಅದು ಮೋಸ್ಟ್ಲಿ ನನಗನ್ಸಿದ್ದು ಸಾಮಾಜಿಕವಾಗಿ ಒಳ್ಳೆಯದು ಅಂಥೇಳಿ ನಾನು ವೈಯಕ್ತಿಕವಾಗಿ ನಾನು ಭಾವನೆಯನ್ನು ಮಾಡ್ತೀನಿ. ಇದು ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಸ್ವಲ್ಪ ಟ್ಯಾಕ್ಸ್ ಮನಿ ಹೋಗುತ್ತೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಮಾಡ್ಬೇಕಾದ್ರೆ ಸರಿ ಮಾಡೋದು, ತಪ್ಪು ಮಾಡಿ ಇನ್ನೂ ಬೇರೆ ದಂಡ ಕಟ್ಟೋ ಬದಲು ಇದನ್ನ ಸರಿ ಮಾಡೋದು ಒಳ್ಳೆಯದು. ಹಿಂದಿನ ಸರ್ಕಾರದವ್ರು ಮಧ್ಯ ಮಾಡಿಬಿಟ್ಟಿದ್ರೆ ಇದು ಮುಗ್ದೋಗ್ಬಿಡೋದು ಅಂಥೇಳಿ ನಾನು ಭಾವಿಸ್ತೀನಿ. ಆ ಸಂದರ್ಭದಲ್ಲಿ ಅವ್ರಿಗೆ ಬ್ಲೇಮ್ ಮಾಡೋಕ್ಕೆ ಹೋಗೋದಿಲ್ಲ, ಅವ್ರು ಮಾಡಿಲ್ಲ. ಈಗ ನಾವು ಮಾಡಬೇಕಾದ್ರೆ ಪ್ರಶ್ನೆಗಳು ಉದ್ಭವ ಆಗಿರೋದ್ರಿಂದ ಈ ಥರ ಆಗೋದು ಒಳ್ಳೆಯದು ಅಂತ. ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ. ಕ್ಯಾಬಿನೆಟ್ ರೀಶಫಲ್ ಅದು ಹೈಕಮಾಂಡ್ ಅವರಿಗೆ ಬಿಟ್ಟಿರ್ತಕ್ಕಂಥದ್ದು, ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರು ವಿವೇಚನಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಕೆಲಸ ಕೊಟ್ಟಿದ್ದಾರೆ, ಮರ್ಯಾದೆಯಿಂದ ಕೆಲಸ ಮಾಡುವಂಥ, ಮರ್ಯಾದೆಯಿಂದ ಕೆಲಸ ಮಾಡ್ತಾಯಿದ್ದೀನಿ. ಪಕ್ಷದ ಬಗ್ಗೆ, ಈ ಲೀಡರ್ಶಿಪ್ ಬಗ್ಗೆ ಜಾಸ್ತಿ ಯಾರು ಮಾತಾಡಬೇಡಿ ಅಂತ ಖಾರ್ಗೆ ಅವರು ಬಾಯಿ ಮುಚ್ಕೊಂಡಿರಿ ಅಂದಿದ್ದಾರೆ. ಅದಕ್ಕೆ ಅದ್ರ ಬಗ್ಗೆ ಬಾಯಿ ಮುಚ್ಕೊಂಡಿದ್ದೀನಿ. ನನ್ನ ಇಲಾಖೆಯಲ್ಲಿ ಎಷ್ಟು ಬೇಕಾದ್ರೂ ಮಾತಾಡುವಂದಿದ್ದಾರೆ, ನಾನು ಮಾತಾಡ್ತಾ ಇದ್ದೀನಿ.